ಕಿನ್ನಮುನ್ನು ನಂದಳಿಕೆ ಅಂತಿಮ ಓವರ್ನ ಎಸೆಗಾರಿಕೆಗಾಗಿ ಶಶಿಕಾಂತರನ್ನ ಪರಿಚಯಿಸುವ ಪ್ರಯತ್ನವನ್ನ ಮಾಡ್ತಾ ಇದೆ. ಅದ್ಯಾವ ರೀತಿಯಾಗಿ 6 ಚೆಂಡುಗಳಲ್ಲಿ ತಂಡವನ್ನ ಶಶಿಕಾಂತ ಆಧರಿಸಿಕೊಂಡು ಕಿನ್ನಮುನ್ನುಗಳಿಗೆ ನಿಖರ ಫಲಿತಾಂಶದ ಒಂದು ಜಯವನ್ನು ತರ್ತಾರೆ ಅನ್ನುವಂಥ ವಿಚಾರಗಳು ಬರಬೇಕಷ್ಟೇ. ಈ ನಿಟ್ಟಿನಲ್ಲಿ ಶಶಿಕಾಂತ ಅಂತಿಮ ಅವರ ಮೊದಲ ಚೆಂಡು ಬಿರುಸಿನ ಹೊಡೆತ ಕಾಣುವಂತಹ ಪ್ರಯತ್ನ ಡಿಪೆಕ್ಷ ಕವಾಸಿ ಭಾಗದಲ್ಲಿ ಶ್ರೇಯಸ್ ಮತ್ತೆ ಗತ ವೈಭವದ ದಾಂಡುಗಾರಿಕೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಅಂತಿಮ ಅವರ ಮೊದಲ ಚೆಂಡಿಗೆ ಮತ್ತೆ ಭರ್ಜರಿ ಸಿಕ್ಸರ್ ಅನ್ನು ಶ್ರೇಯಸ್ ದಾಖಲಿಸಿಕೊಳ್ತಾ ಇದ್ದಾನೆ. ವಾಟ್ ಅ ಕಮ್ ಬ್ಯಾಕ್. ರನ್ ಚೇಸ್ ಮಾಡುವಂತಹ ಪ್ರಯತ್ನದಲ್ಲಿ ಮೊದಲ ಕ್ರಮಾಂಕದಲ್ಲಿ ಶ್ರೇಯಸ್ ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತವನ್ನು ಈ ಹಂತದಲ್ಲಿ ದಾಖಲಿಸಿಕೊಳ್ತಾ ಇದ್ದಾನೆ. ಗರಿಷ್ಠ ಮೊತ್ತಕ್ಕೆ ಹರಾಜಾಗಿರುವಂತಹ ಆಟಗಾರರಿಗಿಂತ ಶ್ರೇಷ್ಠ ಮಟ್ಟದ ಪ್ರದರ್ಶನವನ್ನ ಎಂಎಂಸಿಗಳ ಪರವಾಗಿ ತೋರ್ಪಡಿಸಿಕೊಳ್ತಾ ಇದ್ದಾನೆ ದಾಂಡಿಗ ಶ್ರೇಯಸ್ ಅಂಕಣದೊಳ ಭಾಗದಲ್ಲಿ. ಅಂತಿಮ 5 ಚೆಂಡು ಜಯಕ್ಕಾಗಿ 23 ಓಟಗಳು ಬರಬೇಕಾಗಿದೆ. ಈ ನಿಟ್ಟಿನಲ್ಲಿ ಶಶಿಕಾಂತ್ ಓವರ್ನ 2ನೇ ಚೆಂಡಿಗಾಗಿ ಈ ತನ್ಮಧ್ಯೆ ಬಹಳ ಶೋರ ತೀರ್ಮಾನ ಕಂಡಿರುವಂತಹ ಚೆಂಡು ವೈಡ್ ಬಾಲ್ ಎನ್ನುವಂತಹ ಸೂಚನೆಗಳು ನಿರ್ಣಾಯಕರಿಂದ ಬರ್ತಾ ಇದೆ. ತಂಡದ ಮತ್ತೆ 58 ಓಟಗಳು ಜಯಕ್ಕಾಗಿ ಅಂತಿಮ 5 ಚೆಂಡು 22 ಓಟಗಳು ಬರಬೇಕಾಗಿದೆ. ಶ್ರೇಯಸ್ ವೈಯಕ್ತಿಕ ಖಾತೆಯಲ್ಲಿ 13 ಚೆಂಡುಗಳಿಗೆ 31 ಓಟಗಳು. ಸುಕೇಶ್ ವೈಯಕ್ತಿಕ ಖಾತೆಯಲ್ಲಿ 8 ಚೆಂಡುಗಳಿಗೆ 8 ಓಟಗಳು. ಮೊದಲ ಕ್ರಮಾಂಕ ಜೊತೆಯಲ್ಲಿ ಬಲಿಷ್ಠ ಒಂದು ಪಾರ್ಟ್ನರ್ಶಿಪ್ ಬಿಲ್ಡಪ್ ಅನ್ನ ಎಂಎಂಸಿ ಗಳ ಪರವಾಗಿ ದಾಖಲಿಸಿಕೊಳ್ತಾ ಇದ್ದಾರೆ. ಈ ನಡುವೆ ಪೂರ್ಣಾಂತವಾಗಿ ದಾಳಿಗೆ ಬಿದ್ದಿರಕತ್ತ ಚೆಂಡು ನೋ ಬಾಲ್ ಜೊತೆಗೆ ಗೂಡದ ಹಿಂಭಾಗದಲ್ಲಿ ಸೋರಿಕೆ ಅಕ್ರಮ ಎಸೆತ ಎನ್ನುವಂತ ತೀರ್ಪು ಕೂಡ ರವಾನೆ ಆಗ್ತಾ ಇದೆ. 1+4 5 ಓಟಗಳ ಹೆಚ್ಚುವರಿಕೆಯ ಸೇರ್ಪಡೆಯು ಕೂಡ ತಂಡಕ್ಕೆ ಸಂಪೂರ್ಣ ಲಾಭಾಂಶವನ್ನ ಎಂಎಂಸಿ ಪಡ್ಕೊಳ್ತಾ ಇದೆ. ಒಂದು ಹಂತದಲ್ಲಿ ಪಂದ್ಯಾಟದ ಜಯದತ್ತ ಮುಖ ಮಾಡ್ತಾ ಇದೆ. ಅಂತಿಮ 5 ಚೆಂಡು ಜಯಕ್ಕಾಗಿ 17 ಓಟಗಳು ಬರಬೇಕಾಗಿದೆ. ಅಂತಿಮ 5 ಚೆಂಡು ಜಯಕ್ಕಾಗಿ 17 ಓಟಗಳು ಬರಬೇಕಾಗಿದೆ. ಕಿನ್ನಮುನ್ನುಗಳ ಪರವಾಗಿ ಅಭಿ ಅದೇ ರೀತಿ ರಕ್ಷಿತ್ ನಂದಳಿಗೆ ಬಹಳಷ್ಟು ಮೊತ್ತಗಳನ್ನು ಪೂರೈಕೆಯನ್ನು ಮಾಡಿಕೊಂಡಿದ್ರು. ಎಂಎಂಸಿಗಳ ಪರವಾಗಿ ಶ್ರೇಯಸ್ ಏಕಾಗಿ ಹೋರಾಟದ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಅಂತಿಮ 5 ಚೆಂಡು 17 ಓಟಗಳು ಬರಬೇಕಾಗಿದೆ. ಈ ನಡುವೆ ಮತ್ತೆ ವೈಡ್ ಬಾಲ್. ಅಂತಿಮ 5 ಚೆಂಡು ಜಯಕ್ಕಾಗಿ 16 ಓಟಗಳು ಬರಬೇಕಾಗಿದೆ. ಕಿನ್ನಮುನ್ನು ಎಸೆಗಾರ ಈ ರೀತಿಯ ಎಡವಟ್ಟುಗಳು ಕೊನೆಯ ಹಂತದಲ್ಲಿ ಪಂದ್ಯಾಟದ ತಿರುವನ್ನು ಬದಲಿಸ್ತಾ ಇದೆ. ಏಕಮುಖವಾಗಿ ಚಲಿಸುವಂತ ಪಂದ್ಯ ಈತ ರೋಮಾಂಚನಕಾರಿ ಕುತೂಹಲಕಾರಿ ಫಲಿತಾಂಶ ಘಟಕಕ್ಕಾಗಿ ಸಾಗ್ತಾ ಇದೆ. ಈ ನಡುವೆ 1 ಓಟಗಳ ಪೂರೈಕೆ. ತಂಡದ ಮೊತ್ತ 65 ಓಟಗಳು. ಅಂತಿಮ 4 ಚೆಂಡುಗಳ ಬಾಕಿ ಉಳ್ಕೊಳ್ತಾ ಇದೆ. ಅಂತಿಮ 4 ಚೆಂಡು ಜಯಕ್ಕಾಗಿ 15 ಓಟಗಳು ಬರಬೇಕಾಗಿದೆ. ಬಹಳಷ್ಟು ಸಮಯಗಳ ಕಾಲ ಕ್ರೀಸ್ ಗಂಟೆಗಿರುವಂತಹ ಮೊದಲ ಕ್ರಮಾಂಕದ ಆಟಗಾರರು ಎಂಎಂಸಿಗಳಿಗಾಗಿ ಬಲಿಷ್ಠ ಒಂದು ಪಾರ್ಟ್ನರ್ಶಿಪ್ ಬಿಲ್ಡಪ್ ಮಾಡಲಿ ಯಶಸ್ಸನ್ನು ಕಾಣ್ತಾ ಇದ್ದಾರೆ. ಮತ್ತೆ ಬಿರುಸಿನ ಹೊಡೆದು ಕಾಣುವಂತಹ ಪ್ರಯತ್ನ ಸುಕೇಶ್ ದಾಣಿನ ಮೂಲಕವಾಗಿ ಹೊರಮಿದತ್ತು ಚೆಂಡು 1 ಓಟಗಳ ಪೂರೈಕೆಗೆ ಅವಕಾಶಗಳು ಸಿಗ್ತಾ ಇದೆ. ಅಂತಿಮ 3 ಚೆಂಡು 14 ಓಟಗಳು ಬರಬೇಕಾಗಿದೆ. ಮತ್ತೆ ಶಶಿಕಾಂತ ಎಸೆಗಾರಿಕೆ ಭಾಗದಲ್ಲಿ ಕಿನ್ನಮುನ್ನುಗಳ ಪರವಾಗಿ
4ನೇ ಬಾರಿಗೆ ಎಸೆದಂತ ಚೆಂಡು ಶಾರ್ಟ್ ಆಗಿ ಬಿದ್ದಿರಕಂತ ಚೆಂಡು ನೇರವಾಗಿ ಲಾಂಗ್ ಆನ್ ಸೀಮಾರೇಖೆ ಅವರ ಭಾಗವನ್ನು ಆಕ್ರಮಿಸಿಕೊಳ್ತಾ ಇದೆ. ಭರ್ಜರಿಯಾಗಿ ಸಿಕ್ಸರ್ ಅನ್ನ ಶ್ರೇಯಸ್ ಎಂಎಂಸಿಗಳ ಪರವಾಗಿ ದಾಖಲಿಸಿಕೊಳ್ತಾ ಇದ್ದಾರೆ. ತಂಡದ ಮೊತ್ತ 72 ಓಟಗಳು. ಅಂತಿಮ 2 ಚೆಂಡು ಜಯಕ್ಕಾಗಿ 8 ಓಟಗಳು ಬರಬೇಕಾಗಿದೆ. ಯುವ ಆಟಗಾರ ಈ ಟೂರ್ನಮೆಂಟ್ಗಾಗಿ ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್ ಆಗಿ ಹೊರಹೊಮ್ಮತಾ ಇದ್ದಾನೆ. ಎಂಎಂಸಿಗಳಿಗೆ ಜೀವಾಳ ಆಟಗಾರ, ಜೊತೆಗೆ ಈ ಟೂರ್ನಮೆಂಟ್ಗಾಗಿ ವ್ಯಾಲ್ಯೂಯಬಲ್ ಪ್ಲೇಯರ್ ಆಗಿ ಈ ಬಾರಿ ಜನಪ್ರಿಯತೆಯನ್ನು ಕಾಣ್ತಾ ಇದ್ದಾನೆ ಶ್ರೇಯಸ್ ಅಂಕಣದೊಳ ಭಾಗದಲ್ಲಿ. ಈ ನಡುವೆ ಶ್ರೇಯಸ್ ದಾಖಲಿಸಿದ ಈ ಒಂದು ಹೊಡೆತ ನೇರವಾಗಿ ಲಾಂಗ್ ಆನ್ ಸೀಮಾರೇಖೆ ಅವರ ಭಾಗವನ್ನು ಆಕ್ರಮಿಸಿಕೊಳ್ತಾ ಇದೆ. ಸಿಕ್ಸರ್ ದಾಖಲಿಸಿಕೊಂಡ್ರು. ವೈಯಕ್ತಿಕ ಮೊತ್ತ 48 ಓಟಗಳು. ಅಂತಿಮ 1 ಚೆಂಡು 2 ಓಟಗಳ ಅವಶ್ಯಕತೆ. ಅಂತಿಮ 1 ಚೆಂಡಿಗೆ 2 ಓಟಗಳನ್ನು ದಾಖಲಿಸಿದ್ರೆ ಎಂಎಂಸಿ ಜಯ ಗಳಿಸ್ತದೆ. 2 ಓಟಗಳನ್ನು ದಾಖಲಿಸಿದ್ರೆ ಶ್ರೇಯಸ್ ಅರ್ಧ ಶತಕದ ಪೂರೈಕೆ ಕೂಡ ಈ ಕ್ರೀಡಾಂಗಣದಲ್ಲಿ ಆಗ್ತದೆ. ಅಂತಿಮ 1 ಚೆಂಡು ಜಯಕ್ಕಾಗಿ ನಡುವೆ ಡಿಪೆಕ್ಸ್ ಕವಾಸಿ ಭಾಗದಲ್ಲಿ ಭರ್ಜರಿ ಬೌಂಡರಿಯನ್ನು ದಾಖಲಿಸಿಕೊಂಡು ಪಂದ್ಯಾಟದ ಜಯವನ್ನ ಸರ್ವಾಧಿಕ ಆಟದ ಮೂಲಕವಾಗಿ ಜಯಗಳಿಸಿಕೊಳ್ತಾ ಇದೆ ಶ್ರೇಯಸ್ ದಾಂಡಿನ ಮೂಲಕವಾಗಿ. ವೈಯಕ್ತಿಕವಾಗಿ 52 ಓಟಗಳು. ಓಟಗಳನ್ನ 19 ಚೆಂಡುಗಳಲ್ಲಿ ಪೂರೈಸುವ ಮುಖಾಂತರವಾಗಿ ಪಂದ್ಯಾಟದ ತಿರುವನ್ನು ಬದಲಿಸಿಕೊಂಡು ಎಂಎಂಸಿಗಳಿಗೆ ನಿಖರ ಫಲಿತಾಂಶದ ಜಯವನ್ನು ದಾಖಲಿಸಿಕೊಳ್ತಾ ಇದ್ದಾರೆ. 7 ಸಿಕ್ಸರ್, ಅದೇ ರೀತಿ 2 ಭರ್ಜರಿ ಬೌಂಡರಿಯನ್ನು ಸಿಡಿಸುವ ಮುಖೇನವಾಗಿ ಪಂದ್ಯಾಟ ಕೈ ತಪ್ಪಿ ಹೋಗುವಂತಹ ಪಂದ್ಯಾಟವನ್ನ ಮರಳಿ ಎಂಎಂಸಿಗಳತ್ತ ವಶಪಡಿಸಿಕೊಂಡಿರುವಂತಹ ಒಂದು ಸರ್ವಶ್ರೇಷ್ಠ ಪ್ರದರ್ಶನವನ್ನ ಕೂಡ ತಂಡಕ್ಕಾಗಿ ಶ್ರೇಯಸ್ ಸಮರ್ಪಿಸಿಕೊಳ್ತಾ ಇದ್ದಾರೆ. ಅಭಿನಂದನೆಗಳು. ಅದೇ ರೀತಿ ಪಂದ್ಯಾಟವನ್ನು ಆಡಿದಂತ ಕಿನ್ನು ಮುನ್ನದ ಆಟಗಾರರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದಾವೆ. ಅದೇ ರೀತಿ ಮುಂದಿನ ಪಂದ್ಯದ ಅದೃಷ್ಟದ ನಾಣ್ಯ ಚಿಮ್ಮಿಕೆಗಾಗಿ PFC ಯುನೈಟೆಡ್ ಧೂಪದ ಕಟ್ಟೆ, ಅದೇ ರೀತಿ ನಮ್ಮ ಕುಡ್ಲ ತಂಡದ ಕಪ್ತಾನರು ಕೂಡ ಬನ್ನಿ. ಮುಂದಿನ ಪಂದ್ಯದ ಅದೃಷ್ಟದ ನಾಣ್ಯ ಚಿಮ್ಮಿಕೆಗಾಗಿ PFC ಯುನೈಟೆಡ್, ಅದೇ ರೀತಿ ನಮ್ಮ ಕುಡ್ಲ